ಸುಮ್ಮನೆ ಇವತ್ತಿನ ದಿವಸ ಶಾರದಾ ಮಾತೆ ಇಲ್ಲ, ಸುಮ್ಮನೆ ಅವ್ರ ಚಿತ್ರ ನೋಡ್ತಾ ಇದ್ಬಿಟ್ರಾಯ್ತು. ಒಳ್ಳೆ ಚಿತ್ರನ ಚೆನ್ನಾಗಿ ಅಚ್ಚಾಕ್ಸಿ ಇಟ್ಕೊಂಡಿರ್ಬೇಕು, ಸಾಕಷ್ಟು ದೊಡ್ಡದು ಇಟ್ಕೊಂಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಮ್ಮ ಕಣ್ಣು ಬಹಳ ಮಂದ, ಆದ್ರಿಂದ ಸ್ವಲ್ಪ ದೊಡ್ಡ ಚಿತ್ರ ಇದ್ರೆ ನೋಡ್ತಾ ಇರಬೇಕು, ಸುಮ್ಮನೆ ನೋಡ್ತಾ ಇರಬೇಕು. ಹೇಗೆ ನೋಡ್ತಾ ಇರ್ಬೇಕು ಗೊತ್ತಾ? ನೋಡ್ತಾ ಇದ್ರೆ ಬೇರೆ ಮಾತಿದ್ಯಾ? ಆ ಥರ ನೋಡ್ತಾ ಇರಬೇಕು. ನೋಡ್ತಾ 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 ನಮ್ಮ ಹೃದಯ ಕೂಡ ಅದನ್ನು ನೋಡು ಹಂಗಾಗಬೇಕು. ಕಣ್ಣು ನೋಡೋದು ನಿಂತು ಹೃದಯ ನೋಡೋಕೆ ಶುರು ಮಾಡಬೇಕು. ಯಾವಾಗ ಹೃದಯದಿಂದ ಶಾರದಾ ಮಾತೆಯನ್ನು ನೀವು ನೋಡ್ತೀರೋ, ಮತ್ತೆ ನೀವು ನನ್ನ ಹತ್ರಕ್ಕೆ ಬರೋದಿಲ್ಲ. ಮತ್ತೆ ನೀವು ಶಾಂತಿ ಇಂತಿ ಹುಡ್ಕೊಂಡಲ್ಲಿ ಇಲ್ಲಿ ಹೋಗೋದಿಲ್ಲ. ಯಾವಾಗ ಮನೆಯೊಳಗೆ ತೆಪ್ಪಗಿರಬಲ್ರು, ತೆಪ್ಪಗಿದ್ರೆ ಸುಮ್ಮನೆ ಬೆಪ್ಪನಾಗಲ್ಲ, ಆನಂದದಿಂದ ತುಂಬು ಹೃದಯದಿಂದ, ಆನಂದದಿಂದ ತುಂಬು ಹೃದಯದಿಂದ, ಆನಂದದಿಂದ ತುಂಬು ಹೃದಯದಿಂದ ಎಲ್ಲಿದ್ರೆ ಅಲ್ಲೇ ಸರಿಯಾಗಿ ಏರ್ದವನಿದ್ದಾನಲ್ಲ, ಏರ್ಸೋದವನು ಶಬ್ದ ಅದು ಬೇರೆ, ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ. ಇಲ್ಲಿ ಬರೋರೆಲ್ಲ ಬಹಳ ಸಜ್ಜನರಾದ್ರಿಂದ ಏರ್ಸೋದು ಗೀರ್ಸೋದೆಲ್ಲ ಅರ್ಥ ಆಗೋದಿಲ್ಲ. ಅಂದ್ರೆ ಸ್ವಾಮಿಗಳೇ ನಿಮಗೆ ಹೇಗೆ ಅರ್ಥ ಆಯ್ತು ಅಂತ. ನಮಗೆ ಎಂತೆಂಥವ್ರ ಸಹವಾಸ ಎಲ್ಲ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕು? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ದೇವರ ದಯದಿಂದ, ಶಾರದಾ ಮಾತೆಯ ಕೃಪೆಯಿಂದ ಎಂತೆಂಥವ್ರದ್ದೋ ಎಲ್ಲ ಸಹವಾಸ ಮಾಡಿಯೂ ಕೂಡ ಪುರುಷೋತ್ತಮಾನಂದ ನೋಡಿ, ಆಡ್ಬೇಕಾದ್ರೆ ಮೊದಲೇ ಹೇಗೆ ಅರ್ಥ ಮಾಡ್ಕೋತೀರಿ. ಅದು ನಮ್ಮ ಹೃದಯವನ್ನ ಶಾರದಾ ಮಾತೆ ಕಡೆಗೆ ಹರಿಯಗೊಟ್ಟಾಗ ಮಾತಿಲ್ಲದೆಯೇ ಪರಮಾದ್ಭುತವಾದ ವಿಚಾರ ಎಲ್ಲ ಅರ್ಥ ಆಗೋದಕ್ಕೆ ತೊಡಗುತ್ತೆ. ಸಾಕಪ್ಪ ಈ ಮಾತು ಬೇಡ, ಶಾರದಾ ಮಾತೆ ಹತ್ರಕ್ಕೆ ಹೋಗೋಣ, ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತಾ? ನೀವು ಬಹಳ ಆಧ್ಯಾತ್ಮಿಕವಾಗಿ ಮುಂದುವರೆದು ಬಿಟ್ಟಿದ್ದೀರಿ. ಬಿಟ್ಬಿಡಿ, ಚಿಂತೆನೆ ಬಿಟ್ಬಿಡಿ ಅಂತ. ಬಿಟ್ಬಿಡಿ ಅಂದ್ರೆ ಈ ಮಾತನ್ನು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಯಾಕೆ ಈ ತರ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಇವತ್ತು ಜನ ಓದಿ 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 ಕೂಚ್ಬಿಟ್ರಾಗ್ಬಿಟ್ರು, ಕೆಟ್ಟೋಗ್ಬಿಟ್ರು. ತಿಳ್ಕೊಂಡು 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 ಅಜ್ಞಾನಿಗಳಾಗ್ಬಿಟ್ರು. ಅವ್ರ ಜೊತೆಯಲ್ಲಿದ್ರೆ ಕ್ಷಣಕ್ಕೂ ಅವ್ರ ಅಜ್ಞಾನದ ದುರ್ಗಂಧ ಹೊಡಿತಾ ಇರುತ್ತೆ. ಅದೆಲ್ಲ ಕರಗಿ ಸುಜ್ಞಾನ ಆಗಬೇಕಾದ್ರೆ ಸುಜ್ಞಾನದಾಯಿಕೆ ಸುವಿಮಲ ಚರಿತೆ ಅಂತ ಸ್ಟಾರ್ಟ್ ಮಾಡಿದೆ ಆ ಹಾಡು. ಸುಜ್ಞಾನದಾಯಿಕೆ, ಜ್ಞಾನದಾಯಿಕೆ ಸಾಮಾನ್ಯ ಜ್ಞಾನ ಅಲ್ಲ, ಸುಜ್ಞಾನ. ಯಾವ ಜ್ಞಾನವನ್ನು ಪಡೆಯೋದ್ರಿಂದ ಮನುಷ್ಯ ಆನಂದದಿಂದ ಮೌನಿಯಾಗ್ತಾನೋ ಆ ಬಗೆಯ ಜ್ಞಾನ. ಯಾವ ಜ್ಞಾನವನ್ನು ಪಡೆಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅಂತ ಉಪನಿಷತ್ತಲ್ಲಿ ಒಂದು ಮಾತಿದೆ, ನಾನು ಅದು ಹೇಳೋದಿಲ್ಲ. ಯಾವ ಜ್ಞಾನವನ್ನು ಪಡೆಯೋದ್ರಿಂದ ಆನಂದದಿಂದ ಅವನು ಮೌನಿ ಆಗುತ್ತಾನೋ ಅಂತ ದಿವ್ಯ ಜ್ಞಾನವನ್ನು ಕೊಡುವವಳು ನಮ್ಮ ಶಾರದಾ ಮಾತೆ. ಇದೆಲ್ಲ ನಿಮಗೆ ಅರ್ಥ ಆಗಿಬಿಟ್ರೆ
ಈ ವಿವೇಕಾನಂದ ವಿಚಾರ ವೇದಿಕೆಯವರು ವಾರ್ಷಿಕೋತ್ಸವ ಮಾಡಿದ್ದು, ಆಮೇಲೆ ಈ ಥರ ಒಂದು ಸಮಾರಂಭ ಆಚರಿಸಿದ್ದು ಬಹಳ ಸಾರ್ಥಕವಾಗಿಬಿಡುತ್ತೆ.